ನಮಸ್ಕಾರ ಎಲ್ಲರಿಗೂ. ಇವತ್ತು ಟೇಸ್ಟ್ ಬ್ರೇಕ್ಫಾಸ್ಟ್ ಹಾಗೂ ಸೂಪರ್ ಆಗಿ ಮ್ಯಾಚ್ ಆಗುವಂತಹ ಸೂಪರ್ ಸ್ನ್ಯಾಕ್ಸ್ ಅನ್ನು ಮಾಡೋಣ. ನಾನು ಹಿಟ್ಟನ್ನು ರುಬ್ಬಿ ರೆಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗಿನಲ್ಲಿ ಒಂದು ದಪ್ಪ ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ. ಇಷ್ಟು ರೆಡಿ ಆದಮೇಲೆ ಇದಕ್ಕೆ ಒಗ್ಗರಣೆಗೂ ಕೂಡ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಲ್ಲ. ಸೊ ಇಲ್ಲಿ ಒಂದು ಪ್ಯಾನ್ನಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರದಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆಬೇಳೆನ ಹಾಕ್ತಾ ಇದ್ದೀನಿ, ಸ್ವಲ್ಪ ಕ್ರಿಸ್ಪಿಯಾಗಿರಲಿ ಅಂತ. ನೋಡಿ, ಈ ರೀತಿ ಲೈಟ್ ಗೋಲ್ಡ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು 7-8 ಕರಿಬೇವಿನ ಎಲೆಗಳನ್ನು ಕೂಡ ಒಗ್ಗರಣೆಗೆ ಹಾಕಿ ಹಿಟ್ಟಿನ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಇವಾಗ ಪಡ್ಡುಗೆ ಬೇಕಾದಂತಹ ಸೂಪರ್ ಆಗಿರುವ ಹಿಟ್ಟು ರೆಡಿ ಇದೆ. ಹಾಗೆ ಇದ್ರ ಜೊತೆಯಲ್ಲಿ ಸೂಪರ್ ಕಾಂಬಿನೇಷನ್ ಆಗಿರುವಂತಹ ಶೇಂಗಾ ಚಟ್ನಿ ಕೂಡ ಬೇಕಲ್ಲ. ಸೊ ಈಗ ಒಂದು ಪ್ಯಾನ್ನಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ, ಈ ರೀತಿಯಾಗಿ ಸ್ವಲ್ಪ ಗೋಲ್ಡ್ ಕಲರ್ ಬರೋ ಥರ ಫ್ರೈ ಮಾಡಿ. ಇದ್ರ ಜೊತೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಹುರುಗಡ್ಲೆಯನ್ನು ಕೂಡ ಬಿಸಿ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ, ಇದ್ರ ಜೊತೆಯಲ್ಲಿ ಸ್ಪೈಸಿ ಆಗಿರುವಂಥ ಒಂದು 5ರಿಂದ 6 ಹಸಿಮೆಣಸಿನ್ಕಾಯನ್ನು ಇಲ್ಲಿ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೆಗೆ ಕರಿಬೇವಿನ ಎಲೆಗಳನ್ನು ಕೂಡ ಈ ಥರ ಲೈಟಾಗಿ ಬಿಸಿ ಮಾಡಿ 1 ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಚಟ್ನಿ ರೆಡಿ. ನಂತರದಲ್ಲಿ ಪಡ್ಡು ಪಾನನ್ನು ಬಿಸಿ ಮಾಡಿಬಿಟ್ಟು ಈ ಥರ ಎಣ್ಣೆ ಅಥವಾ ತುಪ್ಪನ ಇಲ್ಲಿ ಹಾಕಿ ರೆಡಿ ಇರುವಂತಹ ಪಡ್ಡು ಹಿಟ್ಟನ್ನು ಈ ರೀತಿಯಾಗಿ ಬಿಡಿ. 2 ನಿಮಿಷ ಈ ರೀತಿಯಾಗಿ ಮುಚ್ಚಿಬಿಟ್ಟು ಲೋ ಫ್ಲೇಮ್ನಲ್ಲಿ ಈ ರೀತಿ ಲೈಟ್ ಗೋಲ್ಡ್ ಕಲರ್ ಬರೋವರೆಗೂ ಬೇಯಿಸಿದರೆ ಪಡ್ಡು ಚೆನ್ನಾಗಿರುತ್ತೆ. ಹಾಗೆಯೇ ಈ ರೀತಿಯಾಗಿ ಮತ್ತೆ ತೆಗೆದುಬಿಟ್ಟು ಮತ್ತೆ 1 ನಿಮಿಷ ಹಿಂದುಗಡೆ ಕೂಡ ಫ್ರೈ ಆಗೋ ಥರ ಬೇಯಿಸಿದರೆ ಕ್ರಿಸ್ಪಿ ಆಗಿರುವಂತಹ ಹಾಗೂ ಟೇಸ್ಟಿ ಆಗಿರುವಂತಹ ಬಿಸಿ ಬಿಸಿ ಪಡ್ಡು ರೆಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಸೂಪರ್ ಆಗಿರುವಂತಹ ರೆಸಿಪಿ ಇದು. ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಪಡ್ಡು ಹಾಗೆ ಶೇಂಗಾ ಚಟ್ನಿ. ಮತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.